ಪುಸ್ತಕಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ. ಒಂದು ಪುಸ್ತಕ 100 ಸ್ನೇಹಿತರಿಗೆ ಸಮ. ಪುಸ್ತಕ ಪ್ರಪಂಚದಲ್ಲಿ ಮನುಷ್ಯನ ಅಗಾಧವಾದ ಜ್ಞಾನ ಭಂಡಾರದ ಕಣಜ ಅಡಗಿದೆ ಎಂದರೆ ತಪ್ಪಾಗಲಾರದು. ಇತ್ತೀಚೆಗೆ ಮೊಬೈಲ್ ಯುಗದಲ್ಲಿ ಪುಸ್ತಕ ಹಿಡಿಯುವ ಕೈಗಳ ಸಂಖ್ಯೆ ಕಡಿಮೆ ಆಗುತ್ತಿರುವ ಸಮಯದಲ್ಲಿ ಪುಸ್ತಕದ ಉಳಿವಿಗಾಗಿ ವೀರಲೋಕ ಎಂಬ ಪ್ರಕಾಶನದಿಂದ ಶ್ರೀ ವೀರಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪುಸ್ತಕ ಸಂತೆಯನ್ನು ನಡೆಸಿ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಈ ಸಂತೆಯಲ್ಲಿ ಸಾವಿರಾರು ಪುಸ್ತಕಗಳು, ನೂರಾರು ಪ್ರಕಾಶಕರು, ಹಳೆ ಬೇರಿನಲ್ಲಿ ಹೊಸ ಚಿಗುರು ಎನ್ನುವಂತೆ ಹೊಸ ಹೊಸ ಪ್ರತಿಭೆಗಳ ಅನಾವರಣ ಈ ಪುಸ್ತಕ ಸಂತೆಯ ವೇದಿಕೆಯ ಪ್ರಪಂಚದಲ್ಲಿ ನೋಡಲಾಯಿತು. ಇಲ್ಲಿನ ಮತ್ತೊಂದು ಆಕರ್ಷಕವೆಂದರೆ ಚಂದನ ವಾಹಿನಿಯ ತಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಿರುವ ಭಾಗ್ಯ ಲಭಿಸಿರುವುದು. ಕಣ್ಣು ಹಾಯಿಸಿದಷ್ಟು ಪುಸ್ತಕಗಳು, ನಡೆದು ಹೋಗಿದಷ್ಟು ಜನಗಳ ಸಮೂಹ, ಎಷ್ಟೋ ದಿನಗಳಾದ ಮೇಲೆ ಭೇಟಿಯಾದ ಸ್ನೇಹಿತರುಗಳು, ಕವಿಗಳ ನಟರುಗಳೊಂದಿಗೆ ಮಾತನಾಡಿ ಫೋಟೋ ತೆಗೆಸಿಕೊಂಡ ಅಭಿಮಾನಿಗಳು, ತಿಂಡಿ ತಿನಿಸುಗಳ ಬಿರುಸಿನ ವಹಿವಾಟು, ಹಬ್ಬ ನೋಡಲು ಕಣ್ಣುಗಳೇ ಸಾಲದು. ಇಂತಹ ಅತ್ಯುತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಆಯೋಜಕರಿಗೊಂದು ದೊಡ್ಡ ಸಲಾಂ. ಧನ್ಯವಾದಗಳು. ವಿಡಿಯೋ ಶಂಕರ ದೇವಾಂಗ, ಧ್ವನಿ ಶೈಲಸುತೆ ರಂಜಿತಾ. ಅದಕ್ಕೆ ಟೌನಲ್ಲಿ ಹೋಗ್ಬಿಟ್ಟು 1000 ಜನರನ್ನು ಸೇರಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹುಚ್ಚು ಕೆಲಸ ಮಾಡಿದ್ವಿ. ಅಲ್ಲಿ 1000 ಜನ ಅಂತ ಕೊಟ್ಟರೆ 800 ಜನ ಆಯಿತು, ಇನ್ನೂ 200 ಚೇರ್ ಉಳಿದೋಯ್ತು. ಬಟ್ ಇವತ್ತು ಚೇರ್ಗಳು ತುಂಬಿ ಎಷ್ಟು ಜನ ನಿಂತು ನೋಡ್ತಾ ಇದ್ರಿ, ಕೆಲವರೆಲ್ಲ ಮೇಜಿನ ಮೇಲೆ ಕೂತು ನೋಡ್ತಾ ಇದ್ರಿ, ಮಕ್ಕಳನ್ನ ಎತ್ಕೊಂಡು ನೋಡ್ತಾ ಇದ್ರಿ. ಖುಷಿ ಆಯಿತು ನನಗೆ. ಈ ಥರದ್ದೆಲ್ಲ ಕಂಡಾಗ ಭಾಳ ಖುಷಿ ಆಗಿದೆ. ಸಿನಿಮಾಗೆ ಮಾತ್ರ ಈ ಥರದ್ದು ಆದಾಗ ದುಃಖ ಆಗ್ತಾ ಇತ್ತು, ಪುಸ್ತಕಗಳು ಏನು ಪಾಪ ಮಾಡಿದ್ದಾವೆ ಅಂತ ಹೇಳ್ಬಿಟ್ಟು. ಇವತ್ತು ಪುಸ್ತಕಗಳು ಹೀಗೆ ಕಂಡಾಗ ಖುಷಿ. ಹಳೆಬೀಡಿನ ಶಿಲ್ಪಕಲೆಯನ್ನು ನೋಡಿ ಮಾತಾಡಿ ಮೆಚ್ಚಿಕೊಳ್ಳುವಂತಹ ನಾವು ನಮ್ಮ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಅರಳಗುಪ್ಪೆಯಲ್ಲಿರ್ತಕ್ಕಂತಹ ಶಿಲ್ಪಕಲೆಯನ್ನು ಒಮ್ಮೆ ನೋಡಿ ಅಂತ ಪ್ರಸ್ತಾಪ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ವಿಶೇಷ ಅನಿಸ್ತಾ ಇದೆ, ಎಷ್ಟು ಜನ ಬರ್ತಿದಾರಲ್ಲ ಅಂತ ಖುಷಿ ಆಗ್ತಾ ಇದೆ. ಆಮೇಲೆ ಈ ಪುಸ್ತಕಕ್ಕಿಂತ ನಾನು ಪುಸ್ತಕದ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಏನಂತಂದ್ರೆ, ಬೇರೆ 5 ಪುಸ್ತಕಗಳಾಗಿದ್ದಾವೆ, ಮಹಿಳೆಯರದ್ದು ಎಷ್ಟು ಪುಸ್ತಕ ಅಂದಾಜು ಅರ್ಧಕ್ಕಂತ ಮಹಿಳೆಯರ ಪುಸ್ತಕ ಇದೆ. ಇದು ಒಂದು ಚಪ್ಪಾಳೆ ಬರಬೇಕು. ಇದು 2 ರಟ್ಟುಗಳ ನಡುವೆ ಈ ವೇದಿಕೆ ಮೇಲೆ ಅನಾವರಣಗೊಂಡಿದೆ ಶ್ರೀಯುತ ಎಸ್ ದಿವಾಕರ್ ಅವರ ಕೃತಿ 2 ರಟ್ಟುಗಳ ನಡುವೆ. ನಿಮ್ಮೆಲ್ಲ ಬೆಟ್ಟುಗಳೊಳಂ